ಥ್ಯಾಂಕ್ ಯು ಕಣೋ. ಏನು ಇದು ಈ ತರ ಎಲ್ಲ ಸರ್ಪ್ರೈಸು? ಕೇಕ್ ಎಲ್ಲ ಬೇಡ, ಎಮೋಷನಲ್ ಆಗಬೇಡ, ಕಾಮನ್ ಇದೆಲ್ಲ. ತುಂಬಾ ಸರ್ಪ್ರೈಸ್ ಆಗ್ತೈತೆ. ಏನು ತರಬೇಕಪ್ಪ? ಏನು ಅಚ್ಚಾಚೆ ಇಲ್ಲಿ ಯಾಕೆ ಕೇಕ್ ಬೇಕು ನೋಡು, ಯಾವ್ದು ಬೇಕೋ ನೋಡಿ ತಗೋ. ಯಾಕೆ ಕೇಕ್ ಬೇಕಲ್ಲಿ? ಹಾಂ ಅಚ್ಚಾ ಬರ್ಡೇ ಸಾಂಗ್ ಹಂಗೆ ಆಡ್ಕೊಳ್ಳೋ ನೀನೇ. ಹ್ಯಾಪಿ ಬರ್ಡೇ ನಂಗೆ, ಹಾಂ ಹ್ಯಾಪಿ ಬರ್ಡೇ ನಂಗೆ. ಅಲ್ಲಿ ಟ್ರಾಫಿಕ್ ಆಯ್ತು ಅಂತ ಇಲ್ಲಿ ಬಂದ, ನೋಡಿದ್ರೆ ಇಲ್ಲೂ ಕಾರ್ ಅಡ್ಡ ಬಂದಿದೆ. ಇವಾಗ ರಿವರ್ಸ್ ತೆಗಿತಾನೆ, ನೋಡ್ಕೊಂಡು ಹೋಗಪ್ಪ ಎಲ್ಬೋಲ್ಡು. ಸೊ ಬರ್ತಾ ಒಂದು ಗಣೇಶನ್ನ ಗಿಫ್ಟ್ ಕೊಟ್ಟಿದ್ದಾರೆ. ವಿ ವಿಲ್ ರಾಕ್ ಇಟ್ ಟುಡೇ. ಏನೋ ರಾಕ್ ಮಾಡಿಸ್ತಾನಂತೆ, ತೋರಿಸ್ತೀನಿ ರೀ ಏನು ರಾಕ್ ಮಾಡಿಸ್ತಾನಂತ. ಸೊ ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವಾಗ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ನಾಷ್ಟ ಎಲ್ಲ ಮಾಡಿಕೊಂಡು ಎಡಿಟ್ ಮಾಡ್ತಾ ಕೂತಿದ್ದೀನಿ. ಒಂದು ವೀಡಿಯೋ ಅಪ್ಲೋಡ್ ಆಗೋದಿತ್ತು ನಮ್ಮ ಸಿಟಾಕ್ಸ್ಗೆ, ಸೊ ಎಡಿಟ್ ಮಾಡ್ತಾ ಕೂತಿದ್ದೀನಿ. ಹಾಗೆ ಗೈಸ್, ನಾನು ಲಾಸ್ಟ್ ಜಾನ್ವರಿಯಲ್ಲಿ ಒಂದು ಕೇಕ್ ಶೋಗೆ ಹೋಗಿದ್ದೆ ಪ್ಯಾಲೇಸ್ ಗ್ರೌಂಡಲ್ಲೇ. ಸೊ ಅದನ್ನೂ ಬ್ಲಾಗ್ ಮಾಡೋಕ್ಕಿದ್ದೆ, ನೋಡಿರ್ತೀರಾ. ಅಲ್ಲಿ ಹೋದಾಗ ಒಂದು ಲಕ್ಕಿ ಡ್ರಾ ಸಮಥಿಂಗ್ ಏನೋ ಇತ್ತು, ಅದಕ್ಕೆ ನನ್ನ ನೇಮೆಲ್ಲ ಬರೆದು ಫೋನ್ ನಂಬರ್ ಎಲ್ಲ ಬರೆದು ಹಾಕಿದ್ದೆ. ಅವರು ದುಬೈ, ಮನಾಲಿ ಈ ಥರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಯಿದ್ರು, ವೀಡಿಯೋದಲ್ಲಿ ನೀವು ನೋಡಿರ್ತೀರಾ. ಸೊ ಅವ್ರು ನಿನ್ನೆ ಕಾಲ್ ಮಾಡಿದ್ರು ನಮ್ಗೆ, ಈ ಥರ ನೀವು ಲಕ್ಕಿ ಡ್ರಾ ವಿನ್ ಆಗಿದ್ದೀರಾ, ಸೊ ಟ್ರಿಪ್ ವೋಚರ್ ಇದೆ, ಬಂದು ಕಲೆಕ್ಟ್ ಮಾಡಿ ಅಂತ ಹೇಳಿದ್ರು. ಅದಾದಮೇಲೆ ನಾನು ಎಲ್ಲಿ ಏನು ಎತ್ತ ಅಂತೆಲ್ಲ ವಿಚಾರಿಸಿದೆ. ಆಮೇಲೆ ಅವರು ಅದ್ರ ಬಗ್ಗೆ ನಂಗೆ ಸ್ವಲ್ಪ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ಆ್ಯಂಡ್ ಇವತ್ತು ಹೋಗಿ ಅದು ಕಲೆಕ್ಟ್ ಮಾಡಬೇಕು ಇವಾಗ. ಸೊ ಒಂದು 3 o'clock ಹೋಗೋದ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅಷ್ಟರಲ್ಲಿ ಇದು ವೀಡಿಯೋ ಎಡಿಟಿಂಗ್ ಇದೆ, ವೀಡಿಯೋ ಮುಗಿಸ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್ ನಾನು ನಿಮಗೆ. ಸೊ ಗೈಸ್ ಫೈನಲಿ ರೆಡಿಯಾಗಾಯಿತು. ವೈಟ್ ಶರ್ಟು ಆ್ಯಂಡ್ ಜೀನ್ಸ್ ಪ್ಯಾಂಟ್ ಹಾಕಿದ್ದೀನಿ. ಆ್ಯಂಡ್ ಇವಾಗ ತುಂಬ ಲೇಟ್ ಆಗಿದೆ, ಬನ್ನಿ ಹೋಗ್ಬಿಟ್ಟು ವೋಚರ್ ಕಲೆಕ್ಟ್ ಮಾಡ್ಕೊಂಬರೋದ. ಫೈನಲಿ ಲೊಕೇಶನ್ ಹತ್ರ ಬಂದಿದ್ದೀವಿ. ಸೊ ಇಲ್ಲೇ ಅಂತ ಹೇಳಿದ್ರು, ರೆಸ್ ಬ್ಯಾಂಕ್ ಮೇಲ್ ಅಂತ. ಸೊ ಹೋಗ್ಬಿಟ್ಟು ಚೆಕ್ ಮಾಡೋದ. ನಮ್ಮ ಜೊತೆ ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಚಿಕ್ಕಮ್ಮನ ಬಂದಿದ್ದಾರೆ. ಸೊ ಬನ್ನಿ ಗೈಸ್, ಫಸ್ಟ್ ಫ್ಲೋರ್ ಅಂತ ಹೋಗ್ಬಿಟ್ಟು ಏನಂತ ವಿಚಾರಿಸೋದು ಹಂಗೆ. ಗೈಸ್ ಮುಗೀತು, ಇಲ್ಲಿ ವೋಚರ್ ತೊಗೊಂಡು ಹೋಗ್ತಾ ಇದೀವಿ ಈಗ. ಸೊ ಬರ್ತಾ ಒಂದು ಗಣೇಶನ್ನ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ವೋಚರ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಹತ್ರ 1 hour ಟೈಮ್ ಹಿಡಿತಿಲ್ಲೇ. ಇವಾಗ ಮನೆಗೆ ಹೋಗ್ಬೇಕು, ಮನೆಗೆ ಹೋಗ್ಬಿಟ್ಟು ಡಿಸೈಡ್ ಮಾಡ್ತೀವಿ ಏನಂತ. ಇವಾಗ ಮನೆಗೆ ಬಂದು ಇವಾಗ ಅವ್ರು ಕೊಟ್ಟಿದ್ರಲ್ಲ ಗಣೇಶ, ಅದನ್ನ ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಸೊ ನೋಡಿ ಗೈಸ್, ಈ ಥರ ಇದೆ ಇದು ಗಣೇಶ ಅವ್ರು ಕೊಟ್ಟಿದ್ದು. ಸೊ ನೋಡಿ ಹಿಂಗೆ ಇಡ್ಬೋದು ಇದನ್ನ. ಬಾಯಲ್ಲಿ ಕನ್ನಡಕ ಹಾಕ್ತೀನಿ, ಬಾ ತಗೋ. ಹಾಕು, ಹಾಕು ಹಂಗೆ. ಬಾಯಲ್ಲಿ ಇಲ್ಲಿ ನೋಡಿ, ತಿರುಗಿ ಈ ಕಡೆ ಕರೆಕ್ಟಾಗಿ ಕೂತಿಲ್ಲ. ಸ್ಮೈಲ್ ಮಾಡೊಂದು, ಸ್ಮೈಲ್. ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ಮೈಲ್ ಮಾಡಪ್ಪ ಹಿಂಗೆ. ಬೋಡ ಬರ ಇಲ್ಲಿ. ನಿನ್ನ ತಲೆ ಹಿಂದೆನೂ ಬಂದಿದೆಯಲ್ಲ ನಾನು ಕನ್ನಡಕಲ್ಲಿ ನಿಂತು. ಇಲ್ಲಿ ನೋಡಿ, ಇಲ್ಲಿ ಸ್ಮೈಲ್ ಮಾಡು, ಹಿಂಗೆ ಮಾಡು, ಹಿಂಗೆ ಪೀಸ್ ತೋರಿಸು, ಪೀಸ್ ತೋರಿಸು, ಪೀಸ್. ಪ್ಲೈನ್ ಕೀಸ್ ಕೊಡು ನನಗೆ, ಪ್ಲೈನ್ ಕೀಸ್ ಕೊಡೊಂದು. ಗೈಸ್ ನನ್ನ ಪ್ಯಾಂಟ್ ಹಿಂಗೆ ಟೋನ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಲ್ಲ, ಅದನ್ನ ಗಾಯ ಅಂದರೆ ಹೆಂಗೆ ಮುಟ್ತಾವೆ ನೋಡಿ. ಮುಟ್ಬೇಡ, ನಾವು ಹಬ್ಬು ಇದೆ ಆಯಿತಾ. ಅಪ್ಪ ಮುಟ್ಬೇಡ, ಎತ್ತ ಕೈ. ಏನು ತರಬೇಕಪ್ಪ? ಏನು ಅಚ್ಚಾಚೆ. ಓಕೆ ಗೈಸ್, ನಾನು ಇವಾಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ. ಅವನು ಅಕ್ಷತೆ ತೊಗೊಂಬ ಅಂತ ಹೇಳ್ತಾ ಇದ್ದಾನೆ. ಸೊ ಅವ್ನಿಗೆ ಹುಷಾರಿಲ್ಲ, ಅದಕ್ಕೆ ಅಕ್ಷತೆ ತೊಗೊಂಬ ಅಂತ ಹೇಳ್ತಾ ಇದ್ದಾನೆ. ಅವನಿಗೂ ಮತ್ತು ನಮ್ಮ ಅಜ್ಜಿಗೂ ಇಬ್ಬರಿಗೂ ಸೇರಿ ಅಕ್ಷತೆ ತರಬೇಕಂತೆ. ಸೊ ಬನ್ನಿ ಗೈಸ್, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಟೆಂಪಲ್ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಇವಾಗ ಟೆಂಪಲ್ ಹತ್ರ ಬಂದಿದ್ದೀನಿ, ಹೋಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಬರ್ತೀನಿ ರೀ ಗೈಸ್. ನೋಡಿ ಗೈಸ್, ಇಲ್ಲೇ ದೇವಸ್ಥಾನ ಕಾಣಿಸ್ತಾ ಇದೆ ನಿಮಗೆ. ಸೊ ಫೋಕಸ್ ಆಗ್ತಲ್ಲ, ಇವಾಗ ಫೋಕಸ್ ಆಯಿತು. ಸೊ ಇವಾಗ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ ಗೈಸ್. ದರ್ಶನ ಆಯಿತು, ಇವಾಗ ಹೊಡ್ತಾ ಇದ್ದೀನಿ ಮನೆಗೆ. ಸೊ ಫೈನಲಿ ದೇವ್ರ ದರ್ಶನ ಮುಗೀತು. ಇವಾಗ ಮನೆಗೆ ಹೋಗ್ಬಿಟ್ಟು ಬೇರೆ ಕೆಲಸಗಳೇನಿದೆ ಅದನ್ನ ಕಂಪ್ಲೀಟ್ ಮಾಡೋಣ. ಸೊ ಬನ್ನಿ ಗೈಸ್, ಹೊರಡೋದ. ಇವಾಗ ಮನೆ ಹತ್ರ ಬಂದೆ. ನಮ್ಮ ತಮ್ಮ ಅಕ್ಷತೆ ಕೇಳ್ತಾ ಇದ್ದಾನು, ಕೊಡೋಣ ಇರಿ ಅವನಿಗೆ. ಏನೋ ಬೋಡ ತೋಳ, ಅಕ್ಷತೆ ಬೇಕಾ ಬೇಡವಾ? ಯಾಕೆ ಹಾಕ್ಬೇಕಾ? ತಗೋ, ಮಾಡು ಮೇಲೆ ಮಾಡು. ಸಾಕಾ? ಹೋಗ್ತೀನಿ ನನ್ನ ಮೇಲೆ. ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಕೂತಿದ್ದೀನಿ ಗೈಸ್. ನೀವು ನಂದು ಒಂದು ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀರ, ನಮ್ಮ ಫ್ರೆಂಡ್ ಪೋಲಾಡ್ಗೆ ಡ್ರೆಸ್ ತೊಗೊಂಬಂದಿದ್ದೆ. ಆ್ಯಂಡ್ ಅದಿನ ಕೊಟ್ಟಿಲ್ಲ, ಇನ್ನೂ ನನ್ನ ಹತ್ರನೇ ಇದೆ. ಸೊ ಇವತ್ತು ಅವನಿಗೆ ಅದು ಅಂದರೆ ಡ್ರೆಸ್ ಕೊಡ್ತೀನಿ ಅಂತ ಕರೆದಿಲ್ಲ, ಬಾರು ತಿರುಪತಿ ಪ್ರಸಾದ ಕೊಡ್ತೀನಿ ಅಂತ ಹೇಳಿ ಸುಮ್ಮನೆ ಕರೆದಿದ್ದೀನಿ. ಸಂಜೆ ಸಿಗ್ತೀನಿ ಅಂತ ಹೇಳಿದ್ದಾನೆ. ಬನ್ನಿ ಗೈಸ್, ಇವತ್ತಿನ ಡೇ ಸ್ಟಾರ್ಟ್ ಮಾಡೋದ. ಗೈಸ್ ಇವತ್ತು ಬ್ರೇಕ್ಫಾಸ್ಟ್ ಬಂದು ಬಿಸಿಬೇಳೆ ಬಾತು ಮತ್ತು ಮಿಕ್ಸ್ಚರು. ಬಿಸಿಬೇಳೆ ಬಾತು ಅರ್ಲಿ ಮಾರ್ನಿಂಗ್ ಮಾಡಿರೋದು. ಸೊ ನಾನು ಇವಾಗ ತಿಂತಿರೋ ಟೈಮ್ ಬಂದು ಅರೌಂಡ್ 11 o'clock 11:30 ಆಗಿದೆ. ಸೊ ಅದಕ್ಕೆ ಬಿಸಿಬೇಳೆ ಬಾತ್ ಹೋಗಿ ಫುಲ್ ಗಟ್ಟಿ ಬಾತ್ ಆಗಿಬಿಟ್ಟಿದೆ. ಸೊ ಇವಾಗ ತಿಂದ್ಬಿಟ್ಟು
ಇನ್ನು ಬೇರೆ ಬೇರೆ ಕೆಲಸ ಎಲ್ಲ ಇದೆ, ಕೆಲಸ ಕಂಟಿನ್ಯೂ ಮಾಡೋಣ ಬನ್ನಿ ಗೈಸ್. ಬೆಳಗ್ಗೆಯಿಂದ ಸ್ವಲ್ಪ ಸ್ಕ್ರಿಪ್ಟ್ ಎಲ್ಲ ಬರೆಯೋದಿತ್ತು, ಅದಾದಮೇಲೆ ಸ್ವಲ್ಪ ಎಡಿಟಿಂಗ್ ಎಲ್ಲ ಇತ್ತು, ಅದು ಮಾಡ್ತಾ ಕೂತಿದ್ದೆ. ಆ್ಯಂಡ್ ಟೈಮ್ ಬಂದು 7 o'clock ಆಗಿದೆ. ನಮ್ಮ ಪೋಲಾಡ್ ಬರ್ತೀನಿ ಅಂತ ಹೇಳಿದ, ಸೊ ಕಾಲ್ ಮಾಡಿ ನೋಡೋದು ಎಲ್ಲಿದ್ದಾರೆ ಅಂತ. ಪೋಲಾಡ್ ರಿಂಗ್ ಆಗ್ತಿದ್ದೀರ ಅಂತಾನೆ ಗೊತ್ತಾಗ್ತಲ್ಲ. ಹೆಂಗ ನೋಡಿ ಗೈಸ್, ಕಾಲೇಜ್ ಡೇಸಲ್ಲಿ ಅವನು ಕಟ್ ಮಾಡ್ತೀನಿ ರೀ ಮತ್ತೆ. ಹಾಂ, ರಿಂಗ್ ಆಗ್ತದೆ. ಹಲೋ ಸರ್, ಎಲ್ಲಿದ್ದೀರಾ ಸರ್? ಹಲೋ, ಇಲ್ಲೇ ಬಾರ, ನಾನು ಗಾಡಿ ಸ್ವಲ್ಪ ಸರ್ವಿಸ್ ಬಿಟ್ಟಿದ್ದೀನಿ. ಹಿಂಗೆ ಬಂದು ಹಿಂಗೆ ತೊಗೊಂಡೋಗಿ ಅಷ್ಟೇ, 2 ನಿಮಿಷ, ಜಾಸ್ತಿ ಏನು ಟೈಮ್ ಇಲ್ಲ. ಎಷ್ಟೊತ್ತಾಗುತ್ತೆ ಬರೋಕ್ಕೆ? ಮನೇಲೇ ಇದ್ದೀನಿ ಬಾ, ಎಷ್ಟೊತ್ತಾಗುತ್ತೆ? ಸರಿ ಬಾ. ಸೊ ಅರ್ಧ ಗಂಟೆ ಅಂತ ಹೇಳಿದ್ದಾನೆ, ಬರಲಿ, ಬಂದಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ನನ್ನ ಫ್ರೆಂಡ್ ಪೊಲಾಡ್ ಫೋನ್ ಮಾಡಿದ್ದೆ ಇವಾಗ, ಅಂದರೆ ನಾನು ಫೋನ್ ಮಾಡಿದ್ದೆ ಅವನಿಗೆ. ಸೊ ಅವರಮ್ಮ ಕಾಲ್ ಪಿಕ್ ಮಾಡಿದ್ರು. ಎಲ್ಲೋ ಅರ್ಜೆಂಟ್ ಸ್ವಲ್ಪ ಕೆಲಸ ಇದೆ, ಆಚೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ನಾಳೆ ಬರ್ತಾನೆ ಅಂತ ಹೇಳ್ತಾ ಇದ್ದಾನೆ, ಗಾಡಿ ಡ್ರೈವ್ ಮಾಡ್ತಾ ಇದ್ದಾನೆ ಅಂತ ಏನೋ ಹೇಳಿದ್ರು. ಸೊ ಏನು ಮಾಡೋಕ್ಕಾಗಲ್ಲ, ಎಮರ್ಜೆನ್ಸಿ ವರ್ಕ್ ಬಂದರೆ ಹೋಗ್ಲೇಬೇಕಲ್ಲ. ನಾನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದೆ. 7 ಗಂಟೆ ಕಾಲ್ ಮಾಡಿದ್ದು, ಇವಾಗ ಟೈಮ್ ಬಂದು ನೋಡಿ ಗೈಸ್ 9 ಗಂಟೆ ಆಗಿದೆ. ಸೊ 2 hours ವೆಯ್ಟ್ ಮಾಡಿದೆ, ನೋಡಿದ್ರೆ ಬರಲ್ಲ ಅಂತ ಹೇಳ್ದೆ ಅಣ್ಣ ಈಗ. ಸೊ ನಾಳೆ ಕೊಡೋಣ ಬಿಡಿ ಅವನಿಗೆ. ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ, ಅನ್ನ ಸಾರು ಆ್ಯಂಡ್ ಎಗ್ ಬುರ್ಜಿ. ಸೊ ತಿಂದಾದ್ಮೇಲೆ ಮಾಮೂಲಿ ಎಡಿಟಿಂಗ್ ವರ್ಕ್ ಇದೆ, ಸೊ ವರ್ಕ್ ಮುಗಿಸೋದ ಗೈಸ್. ಸೊ ಗೈಸ್, ಪೋಲಾಡ್ ನಿನ್ನೆ ಕರೆದ್ರೆ ಇವತ್ತು ಬರ್ತಾಯಿದ್ದಾನೆ ಅಣ್ಣ, ಇವಾಗ ಬರ್ತಾನೆ ತೋರಿಸ್ತೀನಿ ನೋಡಿ. ಸೊ ನಿನ್ನೆ ಫೋನ್ ಮಾಡಿದರೆ ಇವಾಗ ಬರ್ತಾಯಿದ್ದಾನೆ. ಬಾರಪ್ಪ ರಾಜು. ನೋಡಿ ಗೈಸ್, ನಿನ್ನೆ ಫೋನ್ ಮಾಡಿದ್ರೆ ಇವತ್ತು ಬರ್ತಾಯಿದ್ದಾನೆ. 1 ವಾರದಿಂದ ಸಿಗ್ತಾಯಿಲ್ಲ ಅಣ್ಣ, ಫುಲ್ ಬ್ಯುಸಿ ಇದ್ದಾನೆ ಶೆಡ್ಯೂಲು. ಏನು ಸರ್, ಎಲ್ಲೋಗಿದ್ರಿ ಸರ್ ಇಷ್ಟು ದಿನ? ಕೆಲಸ ಮನೆ. ಓಹೋ, ತಮ್ಮದೇ ಯಾವಾಗ ಮದುವೆ? ಹಾಂ, ನಮ್ದೆಲ್ಲ ಇನ್ನೂ ಲೇಟು. ಆಯ್ತಲ್ಲ, ವಯಸ್ಸಾಯ್ತಲ್ಲ, ಆಗೋ ಬೇಗ. ನಿಮ್ಮ ಅಣ್ಣನ ಬಿಟ್ಬಿಟ್ಟು ತಮ್ಮ ಹೆಂಗೆ ಆಗೋದು? ಯಾರಣ್ಣ? ನೀವೇ, ಇನ್ಯಾರು? ಗೈಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಏಜಲ್ಲಿ ನನಗಿಂತ ದೊಡ್ಡವನವನು. ನನ್ನ ಅಣ್ಣ ಅಂತವನೇ. ಯಾವುದೋ ಇಲ್ಲ, ನಾನೆಲ್ಲ ಏಜಲ್ಲಿ ಎಲ್ಲೋ ದೊಡ್ಡವನು, ನನಗಿಂತ 2 ವರ್ಷ ನೀನು ದೊಡ್ಡವನು. ಸೊ ಗೈಸ್, ನಮ್ಮ ಹುಡುಗನ ಏನಕ್ಕೆ ಕರ್ತಿದಂದರೆ, ಹೇಳೋದು ಸುಮ್ಮನೆ ಡೌ ಮಾಡಿದೆ ಪ್ರಸಾದ ಗಿಸಾದ ಅಂತ. ಆ್ಯಕ್ಚುಲಿ ಪ್ರಸಾದ ಅಲ್ಲ, ಸ್ವಲ್ಪ ಏನೋ ಕೆಲಸ ಇತ್ತು, ಅದಕ್ಕೆ ಹೋಗ್ಬೇಕಿತ್ತು, ಅದಕ್ಕೆ ಕರ್ತಿದ್ದೆ. ಬಂದಿದ್ದಾನೆ. ಸೊ ಬನ್ನಿ, ಹಂಗೆ ಕರ್ಕೊಂಡು ಹೋಗೋಲ್ಲ. ಬರೋ ಮಚ್ಚ, ಬೇಜಾರು ಮಾಡ್ಕೊಂಬೇಡ, ಸುಳ್ಳು ಹೇಳಿ ಕರೆದೆ ಅಂತ. ಪರವಾಗಿಲ್ಲ, ಇದೆಲ್ಲ ಏನೋ ಹೊಸ್ತಾ? ಅಲ್ಲಿ ಟ್ರಾಫಿಕ್ ಆಯ್ತು ಅಂತ ಇಲ್ಲಿ ಬಂದರೆ ಇಲ್ಲೂ ಟ್ರಾಫಿಕ್ಕು. ನನ್ನ ಮಗನೇ ರೆಡಿ, ಹಿಂಗೆ ವಾಪಸ್ಸು ಈ ಕಡೆ ಸ್ವಲ್ಪ ಹಿಂದೆ ಹೋಗಿ ಬ್ರೋ. ಅವ್ರು ಹೋಗಲ್ಲ ಗೈಸ್. ಅಲ್ಲಿ ಟ್ರಾಫಿಕ್ ಆಯ್ತು ಅಂತ ಇಲ್ಲಿ ಬಂದ, ನೋಡಿದ್ರೆ ಇಲ್ಲೂ ಕಾರ್ ಅಡ್ಡ ಬಂದಿದೆ. ಇವಾಗ ರಿವರ್ಸ್ ತೆಗಿತಾನೆ. ನೋಡ್ಕೊಂಡು ಹೋಗಪ್ಪ. ಎಲ್ಬೋಲ್ಡು ಏನಪ್ಪ, ವ್ಯಾಲೆಂಟೈನ್ಸ್ ಹೆಂಗಿತ್ತು? ವ್ಯಾಲೆಂಟೈನ್ಸ್ ಡೇ ಹಾಂ, ಬಿಸ್ನೆಸ್ ಎಲ್ಲ ಇವತ್ತು ಬಿಸ್ನೆಸ್ಸು ಮಾಡಿಲ್ಲ, ಏನೂ ಇಲ್ಲ. ವ್ಯಾಲೆಂಟೈನ್ಸ್ ಡೇಗೆ ಏನು ಬಿಸ್ನೆಸ್ ಮಾಡ್ತಾ ಇದೆಯೋ? ನಮ್ದು ಕೆಲಸದ ಯಾವುದೋ ವ್ಯಾಲೆಂಟೈನ್ಸ್ ಡೇ ಬಾರೋ. ಯಾಕೆ? ಯಾವುದೂ ಇಲ್ಲ. ಯಾವ ವ್ಯಾಲೆಂಟೈನ್ಸ್ ಡೇ ಅಂದರೆ? ನಮ್ಮ ಇದೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ, ಅದೃಷ್ಟದ ಬಾಗಿಲು ಎಲ್ಲ. ಇದ್ರೆ ಫುಲ್ ಟೆನ್ಷನ್ ಕಣ ಅವರು. ಇದ್ರೆ ಫುಲ್ ಟೆನ್ಷನು. ಹಾಂ, ಟೆಡಿ ಕೊಡಿಸ್ಬೇಕು, ಎಲ್ಲ ಕೊಡಿಸ್ಬೇಕು. ಏನು ಕೊಡಿಸ್ಬೇಕು? ಟೆಡಿ ಕೊಡಿಸ್ಬೇಕು. ಮತ್ತೆ ನಿನ್ನ ಲೈಫಲ್ಲಿ ಯಾವತ್ತಾನ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ದೆ? ಆನೆಸ್ಟಾಗಿ ಹೇಳು. ನೀನು ಸುಳ್ಳು ಹೇಳಿದ್ರೆ ನನ್ನ ಕೈ ಅಲ್ಲಾಡುತ್ತೆ. ಇಲ್ಲ ಕಣ. ಕೈ ಅಲ್ಲಾಡ್ತಾ ಇದೆ ನೋಡು, ನನ್ನ ಕೈ ಅಲ್ಲಾಡ್ತಾ ಇದೆ. ಸೇರಿ ಒಂದು ಡಿಗ್ರಿಲಿ ಒಂದು ಮಾಡಿದೆ. ಡಿಗ್ರಿಯಲ್ಲೇ? ಅದು 190 ಡಿಗ್ರಿ ತಿರುಗ್ಬಿಟ್ಟು ನನಗೆ ಹೊಂಟೋಯ್ತು. ಡಿಗ್ರಿಯಲ್ಲಿ ಮಾಡಿದ್ದು 190 ಡಿಗ್ರಿ ತಿರುಗಿ ವಾಪಸ್ ನಿಂಗೆ ಹೋಯ್ತಾ? ಅದಾದ್ಮೇಲೆ ಹಾಂ, ಯಾವುದೋ ಬೇಡ ಅಂದ್ಬಿಟ್ಟು ಎಲ್ಲ ಮುಚ್ಕೊಂಡಿದ್ದೀನಿ. ಅದ್ಯಾವುದೋ ಮಾಟಲ್ಲಿ ಒಂದು ಆಂಟಿಂಗ್ ಹೊಡಿತೈತಲ್ಲ, ಏನಾಯ್ತು ಅದು? ಮುಚ್ಕೊಂಡಿರೋ. ಆಂಟಿಲ ಬರ್ತಾನೆ, ಸುಳ್ಳು ಹೇಳ್ಬೇಡ, ನಿಜ ಹೇಳು. ಕಾಣಲ್ಲ. ಹಾಂ, ಇದೆಲ್ಲ ನಮ್ಮಪ್ಪ ನೋಡ್ತಾ ಇರ್ತಾರೆ. ನಮ್ಮಪ್ಪ ನೋಡಿದ್ರೆ ನಿನ್ನ ಮಗನೇ ಎಲ್ಲ. ನಿಮ್ಮಪ್ಪ ನನ್ನ ಬ್ಲಾಗ್ ನೋಡ್ತಾರಾ? ಓಲೇ, ಯಾವ ಸ್ಟೇಟಸ್ ಎಲ್ಲ ಹಾಕೊಂಡ್ಬಿಟ್ಟವ್ರೆ. ಓ, ನಿನ್ನ ವಿಡಿಯೋ ಊರಿಗಿರಲ್ಲೆಲ್ಲ ಫೇಮಸ್ ಆಗ್ಬಿಟ್ಟಿದ್ದೀನಿ. ಹೋಗು. ಶಬಾಷ್. ಬೆಳಿಬೇಕು, ಹಿಂಗೆ ಬೆಳಿಬೇಕು ನೀನು. ಏನು ಬೆಳಿತೀನೋ ಏನೋ. ಈ ತಿಂಗಳು 19ನೇ ತಾರೀಕು ನಮ್ಮ ಪೊಲಾಡ್ದು ಬರ್ಡೇ ಇದೆ. ಅದನ್ನ ಯಾಕೋ ಹೇಳಿದೆ, ಯಾಕೋ ಹೇಳಕ್ ಹೋದೆ. ಫುಲ್ ಪಾರ್ಟಿ ನಮ್ಮ ಪೊಲಾಡ್ದೆ 19ನೇ ತಾರೀಕು. ಬಟ್ ಏನಂದ್ರೆ ನಾನು ಇರಲ್ಲ ಅವತ್ತು. ಸೊ ಮಚ್ಚ, ನನಗೆ ಹೋಗಿ ಕೊಡಿಸ್ತೆ ಪಾರ್ಟಿ. ಯಾರಾನು ನಿನ್ಗಿಂತ ಹೆಚ್ಚನೋ ಪಾರ್ಟಿ? ಹಾಂ ಗೈಸ್, ವಿಡಿಯೋದಲ್ಲಿ ಹೇಳಿದ್ದಾನೆ ಕೊಡ್ತಾ ಇದ್ರೆ, ವಿಡಿಯೋದಲ್ಲೇ ಮನವರಿಗೆ ತೆಗಿತೀನಿ ಒಂದು. ಹೋಗೋಣ. ನೋಡಿ ಗೈಸ್, ಫುಲ್ಲು ಟ್ರಾಫಿಕ್ ಇಲ್ಲಿ. ಇವನಿಗೆ DL ಯಾರು ಕೊಟ್ರಂತ ನೋಡಬೇಕು. ನೋಡಿ ಹೆಂಗೆ ಓಡಿಸ್ತಾವ ಗಾಡಿನ.
ನಮ್ಮ ಏರಿಯಾ ಕಣೋ ಬಾರೋ. ಎಷ್ಟು ನಮ್ಮ ಏರಿಯಾ ನಮ್ಮ ಎಮ್ಮೆ. ಸೊ ಗೈಸ್ ಹೆಲ್ಮೆಟ್ ಹಾಕಿಲ್ಲ ಅಂತ ತಪ್ಪು ತಿಳ್ಕೊಬೇಡಿ, ಇಲ್ಲೇ ಪಕ್ಕದಲ್ಲೇ ಇರೋದು ಅಂಗಡಿ, ಅದಕ್ಕೆ ಹಂಗೆ ಹೋಗ್ತಾ ಇದೀವಿ ಇಬ್ರು. ಆಮೇಲೆ ಹೆಲ್ಮೆಟ್ ಹಾಕಿಲ್ಲ ಅಂತ ನಮ್ಮ ಪೊಲಾಡ್ ಗಾಡಿ ಮೇಲೆ ಕೇಸ್ ಹಾಕ್ಬಿಡ್ಬೇಡಿ. ಏನೋ ನೀನು ನನ್ನ ಬಗ್ಗೆ ಒಂದು ಒಳ್ಳೇದು ಹೇಳಲ್ವಲ್ಲೋ. ಯಾರು ಟ್ರಾಫಿಕ್ ಪೊಲೀಸ್ ಅವ್ರು ನೋಡ್ತಾ ಇದ್ರೆ ದಯವಿಟ್ಟು ಇದನ್ನೆಲ್ಲ ಮನ್ಸಿಗೆ ತಗೋಬೇಡಿ. ಇಲ್ಲೇ ಪಕ್ಕದ ಏರಿಯಾ ಲೋಕಲ್ಲು, ನಾವು ಗೊತ್ತಲ್ಲ ಲೋಕಲ್. ಓಕೆ ಬನ್ನಿ ಗೈಸ್, ಲೊಕೇಶನ್ಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ. ನಾನು ಹೇಳಿದ್ನಲ್ಲ ನಮ್ಮ ಪೊಲಾಡ್ದು 19ನೇ ತಾರೀಕು ಬರ್ಡೇ ಇದೆ ಅಂತ, ಅವಾಗ ಅವ್ನಿಗೆ ಸಿಗೋಕ್ಕಾಗಲ್ಲ ಅಂತ ನಾನು ಈಗಲೇ ಗಿಫ್ಟ್ ತೊಗೊಂಡಿದ್ದೆ. ಸೊ ತೊಗೊಳಪ್ಪ, ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಕಣೋ. ಏನು ಇದು ಈ ಥರ ಎಲ್ಲ ಸರ್ಪ್ರೈಸು? ಚೆನ್ನಾಗಿಲ್ಲ ಅಂದರೆ ಬೈಕೊಂಬೇಡ. ಗುರು ಬಾರಿ ಗುರು ನೀನು, ನನಗೆ ಸರ್ಪ್ರೈಸ್ ಕಣೋ ಇದು. ಚೆನ್ನಾಗಿಲ್ಲ ಅಂದರೆ ಬೈಕೊಂಬೇಡಮ್ಮ. ನಿಂಗೆ ಅಕಸ್ಮಾತ್ ಬಟ್ಟೆ ಇಷ್ಟ ಆಗಿಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡಿಸ್ಕೊಬೋದು. ಸಾಕಾಗೈತೆ ಲೈ. ಚೆನ್ನಾಗಿದ್ಯಾ? ಬಿತ್ತು ಶೊಲ್ಟು. ಸಾರಿ, ನಾನೇನು ಮಾಡಿದ್ರು ಅದ್ರಲ್ಲಿ ಪ್ಯಾಂಟ್ ಇಲ್ಲ ಹಾಕೊಂತ್ಯಾ? ನೋಡ್ತಾ ಇರೋದು ಸಕದೈತೆ. ಚೆನ್ನಾಗಿದ್ಯಾ? ಸಕದೈತೆ. ಶರ್ಟ್ ನೋಡು, ನಿಂಗಾಗುತ್ತಾ ಸೈಜು? ನೋಡಬೇಕು, ಮನೇಲಿ ಹಾಕೊಂಡು ಚೆಕ್ ಮಾಡು. ಆಗಿಲ್ಲ ಅಂದರೆ ಎಕ್ಸ್ಚೇಂಜ್ ಮಾಡಿಸ್ಬೋದು. ಥ್ಯಾಂಕ್ ಯು ಬ್ರೋ. ವೆಲ್ಕಮ್. ಥ್ಯಾಂಕ್ ಯು ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್ ಆ್ಯಕ್ಚುಲಿ ಅವ್ನ ಬರ್ಡೇ ದಿನ ಕೊಡ್ಬೇಕು ಅಂದ್ಕೊಂಡೆ, ಬಟ್ ಅವ್ನ ಬರ್ಡೇ ದಿನ ನಾನು ಸಿಗೋಕ್ಕಾಗಲ್ಲ, ಅದಕ್ಕೆ ಇವತ್ತೇ ಕೊಟ್ಟಿದ್ದು. ಸೊ ಒಂದು ಕೇಕ್ ಒಂದು ಕಟ್ ಮಾಡಿಸ್ಬಿಡೋದ ಮಚ್ಚ? ಹೋಗೋ ದೊಡ್ಡ ಕೇಕ್ ನೋಡ್ಬಿಟ್ಟು ಸೆಲೆಕ್ಟ್ ಮಾಡು, ತುಂಬ ದೊಡ್ಡ ಕೇಕು, ನಿನ್ಕಿಂತ ಹೆಚ್ಚಲ್ಲ ನನಗೆ ಅದು, ಆಯಿತಾ? ಕೇಕ್ ಎಲ್ಲ ಏನು ಬೇಡ ಬಿಡು, ಬಟ್ಟೆ ಸಾಕಿತ್ತು. ಸೊ ಗೈಸ್ ಇವಾಗ ಒಂದು ಸಣ್ಣ ಕೇಕ್ ಕಟ್ ಮಾಡಿಬಿಟ್ಟು ಅದಾದಮೇಲೆ ಫುಲ್ಲು ಪೊಲಾಡ್ ಜೊತೆ ಹೋಗ್ಬಿಟ್ಟು ಬ್ಯಾಟಿಂಗ್ ಮಾಡ್ಕೊಂಡು ಮನೆಗೆ ಹೋಗ್ಬಿಡ್ತೀನಿ. ಯಾಕಂದರೆ ನಾನು ಒಂದು ಬರ್ಡೇ ದಿನ ಸಿಗಲ್ಲ, ಸೊ ಇವತ್ತೇ ಒಂದು ಜೊತೆ ಪಾರ್ಟಿ ತೊಗೊಂಡ್ಬಿಡ್ತೀನಿ. ಏನಂತೆ ಮಚ್ಚ? ಹಾಂ, ವಿ ವಿಲ್ ರಾಕ್ ಇಟ್ ಟುಡೇ. ಏನೋ ರಾಕ್ ಮಾಡಿಸ್ತಾನಂತೆ, ತೋರಿಸ್ತೀನಿ ರೀ ಏನು ರಾಕ್ ಮಾಡಿಸ್ತಾನಂತ. ಫುಲ್ ಶಾಕ್ ಅಲ್ವನೇ ನನಗೇನು ಅಂತಾನೆ. ಯಾಕೋ ಮಚ್ಚ ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ವ ನಾನು ಕೊಡಿಸ್ತೀನಂತ? ನಂಬಿಕೆ ಇಲ್ಲ ಅಲ್ಲ ಕೊಡೋ, ಇದು ದಿಢೀರ್ ಅಂತ ಕೊಟ್ಬಿಟ್ಟಲ್ಲ, ಒಂಥರ ಎದೆಗೆ ಬಾಯಿಗೆ ಬಂದ್ಬಿಡ್ತು ಎಲ್ಲ. ಎದೆಗೆ ಇಷ್ಟು ವರ್ಷ ಆದ್ಮೇಲೆ ಅದು ನನ್ನ ಮೇಲೆ, ಅದು ನನಗೆ ಗ್ರೇಟ್ ನೀ. ಓಕೆ, ನಾನು ಯಾಕೆ ಕೊಡ್ಸಿದ್ದೆ ಅಂತ ನೀನು ಆ ಬಟ್ಟೆ ತೊಗೊಂಡಿರೋದು ಬ್ಲಾಗ್ ಮಾಡಾಕಿದ್ದೀನಿ, ಹೋಗಿ ಬ್ಲಾಗ್ ನೋಡು ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಯಾಕೆ ಕೇಕ್ ಬೇಕು ನೋಡು, ಯಾವ್ದು ಬೇಕೋ ನೋಡಿ ತಗೋ. ಯಾಕೆ ಕೇಕ್ ಬೇಕಲ್ಲಿ? ಹಾಂ, ಕೇಕ್ ಎಲ್ಲ ಬೇಡ, ಎಮೋಷ್ನಲ್ ಆಗಬೇಡ, ಕಾಮನ್ ಇದೆಲ್ಲ. ತುಂಬ ಸರ್ಪ್ರೈಸ್ ಆಗ್ತೈತೆ. ಸೊ ಯಾಕೆ ಕೇಕ್ ಬೇಕು ನೋಡು. ಬೇಡ ನನಗೆ ಏನು ಆ್ಯಪಲ್ ಕೇಕ್ ಹುಡುಕ್ತಿದ್ಯಾ? ಆಪಲ್ ಕೇಕೇ ಬೇಕು, ಇದೆಲ್ಲ ಬೇಡ ನನಗೆ. ಆ್ಯಪಲ್ ಕೇಕಲ್ಲಿ ಕಟ್ ಮಾಡಿದ್ಯಾ? ಓಕೆ. ಸೊ ಗೈಸ್ ಅವನು ದೊಡ್ಡ ಕೇಕ್ ಬೇಡ ಅಂತ ಇದ್ದಾನೆ, ಚಿಕ್ಕ ಕೇಕೆ ಸಾಕಂತ ಇದ್ದಾನೆ. ಇವಾಗ ಆ್ಯಪಲ್ ಕೇಕಲ್ಲಿ ಇಟ್ಬಿಟ್ಟು ಆದರೆ ಮಜಾ, ಇದೆಲ್ಲ ಸುಮ್ಮನೆ ವೇಸ್ಟ್. ಓಕೆ, ಒಂದು ಆ್ಯಪಲ್ ಕೇಕ್ ತೊಗೊಳೋಣ ರೀ ಗೈಸ್. ಇವನು ಕಟ್ ಮಾಡಬೇಕಿತ್ತು, ಅವರೇ ಕಟ್ ಮಾಡಿಬಿಟ್ಟವ್ರೆ. ಪರವಾಗಿಲ್ಲ, ಇಬ್ಬರೇ ತಾನೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಮ್ಯಾಚ್ ಬಾಕ್ಸ್ ಇರ್ಕೊಬೇಡ ಒಂಚೂರು. ಸೊ ತೊಗೊಳಪ್ಪ. ಥ್ಯಾಂಕ್ ಯು ಬ್ರೋ. ಇದಕ್ಕಿಂತ ಕೇಕ್ ಬೇಕಾ? ಇಲ್ಲಿ ಕಟ್ ಮಾಡಿಬಿಟ್ಟು ಹೊರಡೋಣ ಗೈಸ್. ಆ್ಯಕ್ಚುಲಿ ನಾನೇನೋ ನಮ್ಮ ಹುಡುಗರನ್ನೆಲ್ಲ ಕರೆಯೋದು ಅಂದ್ಕೊಂಡೆ, ಬಟ್ ಎಲ್ಲರೂ ಬ್ಯುಸಿ ಇರ್ತಾರಂತ ಯಾರನ್ನೂ ಕರೆಯೋಕೆ ಹೋಗಿಲ್ಲ. ಇದನ್ನು ಕೊಡಿ, ನೈಫ್ ಫುಲ್ ಪ್ರೊಫೆಷ್ನಲಾಗಿ ಕಟ್ ಮಾಡ್ತಾನೆ, ನೈಫೆಲ್ಲ ಕೇಳ್ತಾನೆ. ಸೊ ಬನ್ನಿ ಹೋಗಿದ್ದ ಕಟ್ ಮಾಡಿಬಿಟ್ಟು ಹೊರಡೋದ ಇಲ್ಲಿಂದ. ನಾನೇ ಕೇಕ್ ತರಬೇಕಾ? ಅಲ್ಲ, ನಾನೇ ಕೇಕ್ ತರಬೇಕಾ ಅಂತ? ನನ್ನ ಬರ್ಡೇ ಕೇಕ್ ನಾನೇ ತರಬೇಕಾ? ನಿನ್ನ ಬರ್ಡೇಗಿರೋದು ನೀನೇ ತರ್ತೀನಿ, ನಾನು ತರ್ತೀನಿ. ನಾನು ತಗೋ ಅಚ್ಚು ಬರ್ಡೇ ಸಾಂಗ್ ಹಂಗೆ ಆಡ್ಕೊಳ್ಳೋ ನೀನೇ. ಹ್ಯಾಪಿ ಬರ್ಡೇ ನಂಗೆ, ಹಾಂ ಹ್ಯಾಪಿ ಬರ್ಡೇ ನಂಗೆ. ಹಾಂ, ಸಾಂಗ್ ಆಡ್ಕೊಳ್ಳೋ ಸಾಂಗು. ಹ್ಯಾಪಿ ಬರ್ಡೇ ಭರತ್ ಕುಮಾರ್. ಈ ವರ್ಷ ನಾರೇನಾರು ಕಿತ್ತಾಕು. ಸೊ ಒಳ್ಳೇದಾಗಲಿ, ಹ್ಯಾಪಿ ಬರ್ಡೇ. ತಿನ್ಕೊಂಬಿಡು. ಥ್ಯಾಂಕ್ ಯು. ಕೇಕು ನೀನೇ. ಅಣ್ಣ ಕಟ್ ಮಾಡ್ಬಿಟ್ಟವ್ರೆ, ಆದರೂ ಏನೋ ಮಾಡಬೇಕಲ್ಲ ಅಂತ. ಏನು 4 ಭಾಗ ಆಗ್ಬಿಡ್ತು. ಹ್ಯಾಪಿ ಬರ್ಡೇ ಚೇತನ್. ಥ್ಯಾಂಕ್ ಯು. ನನ್ನ ಬರ್ಡೇ ಅಲ್ಲ, ನಿನ್ನ ಬರ್ಡೇ. ಸಾರಿ, ನನ್ನ ಬರ್ಡೇ. ಕೊಡಿ ಹ್ಯಾಪಿ ಬರ್ಡೇ ಇನ್ ಅಡ್ವಾನ್ಸ್. ಒಳ್ಳೇದಾಗಲಿ. ಥ್ಯಾಂಕ್ ಯು. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ತಿನ್ಸ್ಬಿಡ. ಹ್ಯಾಪಿ ಬರ್ಡೇ. ನನಗೆ ವಿಶ್ ಮಾಡ್ಬಿಡಿ ಹಂಗೆ. ಸೊ ಗೈಸ್ ಅವ್ನ ಬರ್ಡೇ ಇದೆ, ವಿಶ್ ಮಾಡಿಬಿಡಿ ಹಂಗೆ ಅಡ್ವಾನ್ಸ್ ಆಗಿ ಫಸ್ಟೇ, ಆಯಿತಾ? ಹೊರಡೋದ ಇಲ್ಲಿಂದ. ಬಾಯ್. ಓಕೆ, ಅದು ಪೇ ಮಾಡಿಬಿಡಂಗೆ. ಹಲೋ, ಬರ್ಡೇ ಕೇಕ್ ಮಾಡೋ. ಎಲ್ಲ ವೀಡಿಯೋ ಏನೇ ಇಲ್ವಲ್ಲ? ತಗೊಳ್ಳೋ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು ಕಣ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಟು. ಇದೇ ಕಣೋ ಗಟ್ಟಿ ನಮಗೆ. ಅಲ್ಲ, ನೀನು ಗಟ್ಟಿ ಅನ್ನೋ ನನಗಂತ ಏನೋ ಕೇಳ್ತೀಯ? ನೋಡಿ ಎಂತ ನನ್ನ ಮಗ ಬಟ್ಟೆ ಕೊಡ್ಸಿರೋ ಬ್ಲಾಗ್ನ ಇವಾಗ ನೋಡ್ತಾನೆ ಇಲ್ಲೇ ಕೂತ್ಕೊಂಡು. ಇಲ್ಲ ಕಣೋ, ನಾನು ಮಾಡಿರ್ತಾನೆ ನಮ್ಮ ಹುಡುಗ ಅನ್ಕೊಂಡು ನಾನು ಸುಮ್ಮನೆ. ಅಲ್ಲ, ಇಂಥವ್ರೇ ನೋಡಿಲ್ಲ ಅಂದರೆ, ಇಂಥವ್ರೇ ನಮ್ಮನ್ನ ಬೆಳೆಸಿಲ್ಲ ಅಂದರೆ ಇನ್ಯಾರು ಬೆಳೆಸ್ತಾರೆ? ಫ್ರೆಂಡ್ಸ್ ಅಂತ ಹೆಸ್ರಿಗೆ ಮಾತ್ರ.
ನಾವು ತೋರ್ಸೋ ಕನ್ಸನ್ ಕೇರು ಇವ್ರುಗಳೆಲ್ಲ ತೋರ್ಸಲ್ಲ ಸುಮ್ಮನೆ. ಇದುವರೆಗೂ ಗೈಸಿ ನನ್ನ ಮಗ ನನ್ನ ಬ್ಲಾಗದಾಗಲಿ ನನ್ನ ಸಿ ಟಾಕ್ಸ್ ವಿಡಿಯೋ ಆಗಲಿ ಒಂದೂ ಸ್ಟೋರಿಗೆ ಮೆನ್ಷನ್ ಮಾಡಿಲ್ಲ. ಫುಲ್ ವಿಡಿಯೋ ನೋಡಿ ಅಂತ. ನೋಡಿ ಇವಾಗ ನೋಡ್ತಾನೆ ಬ್ಲಾಗ್ನ, ಬಟ್ಟೆ ತೊಗೊಂಡಿರೋದು ನೋಡಿ ಗೈಸ್. ಏನು ಇಷ್ಟೊತ್ತು ಇವ್ನು ಹೇಳಿದ ಮಾತು ಖುಷಿ ಪಡ್ಲ ಇವಾಗ, ಇಲ್ಲ ಇದನ್ನ ಪ್ರೆಸೆಂಟ್ ನನ್ನ ಕಣ್ಮುಂದೆನೇ ನೋಡಿ ದುಃಖ ಪಡ್ಲ ಅಂತ ಗೊತ್ತಾಗ್ತಿಲ್ಲ. ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಎಲ್ಲ ಏನೋ ಕೇಳಿದ್ಜ, ಅವಾಗೆಲ್ಲ ತಲೆ ಇರಲಿಲ್ಲ. ನೋಡಿ ಅವನು ನಾನೇನು ಹೇಳಿದ್ಕಲ್ಲ ಇವಾಗಲೇ ಆನ್ಸರ್ ಮಾಡ್ತಾನೆ. ಮಚ್ಚ ನೀನು ಡ್ರೆಸ್ಸಿಂಗ್ ಸೆನ್ಸ್ ಹೆಂಗಿತ್ತು ಆಗ ಆನೆಸ್ಟಾಗಿ ಹೇಳೋ ಲೇ. ಥ್ಯಾಂಕ್ ಯು ಮಚ್ಚ, ನಮಗೆ ನಂಬಕಾಯ್ತಿಲ್ಲ ಹೋಗು. ಥ್ಯಾಂಕ್ ಯು ಚೇತನ್. ಓಕೆ, ಇದೇ ಖುಷಿಗೆ ಒಂದು 20-30 ಜನ ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಬಿಡು. ಮಾಡಿಸ್ತೀವಿ ನಾವು. ಎಷ್ಟು ಮಲ್ಲೇಶ್ವರಂ ಫುಡ್ ಸ್ಟ್ರೀಟ್ ಹತ್ರ ಬಂದಿದ್ದೀವಿ ಇಲ್ಲಿ ಊಟಕ್ಕೆ. ಇವತ್ತು ಶನಿವಾರ ಆದ ಕಾರಣ ಫುಲ್ ವೆಜ್ಜು. ಸೊ ಅಣ್ಣ ತರಕ್ಕೆ ಹೋಗೋಣ ಅಲ್ಲಿ. ನಾನು ಇಲ್ಲಿ ಕೂತಿದ್ದೀನಿ, ಅವ್ನು ಬಂದಮೇಲೆ ಇಲ್ಲಿಂದ ತಿನ್ಕೊಂಡು ಇಲ್ಲಿಂದ ಹೊರಡೋದು ಗೈಸ್. ನೋಡಿ ಗೈಸ್, ನನಗೆ ತಂದ್ಕೊಳಂದ್ರೆ ಅವನೇ ತಿನ್ಕೊಂಬರ್ತಾವನೆ. ಒಂದು ಪೀಸ್ ತೊಗೊಂಡಿದ್ದು, ಒಂದು ಪೀಸು. ಸೊ ಥ್ಯಾಂಕ್ ಯು ಭರತ್ ಬಂಗಾರಿ ಅವರೇ. ವೆಜ್ ಅಂದಿದ್ದಾನೆ, ಅದಕ್ಕೆ ಇವತ್ತು ವೆಜ್ಜು. ಫಸ್ಟ್ ಟೈಮ್ ವೆಜ್ ತಿಂತಾ ಇದ್ದೀನಿ. ಸೊ ನಾನ್ ವೆಜ್ ನೋಡೋದ ಇವತ್ತ ಮತ್ತೆ ಹೋಗೋಣ ಅದಕ್ಕೂ. ಸೊ ಗೈಸ್ ತೊಗೊಂಬರ್ತೀನಿ. ನಂದು ಊಟ ಬಂದಿದೆ, ನಾನು ತಿನ್ಕೊತೀನಿ ಫಸ್ಟು, ಆಮೇಲೆ ನಾನು ನೆಕ್ಸ್ಟ್ ಸಿಗ್ತೀನಿ ಗೈಸ್ ನಿಮಗೆ. ತಿಂದಿದ್ದಾಗಿ ಇವಾಗ ಇಲ್ಲಿಂದ ಹೊಡ್ತಾ ಇದ್ದೀವಿ. ಸೊ ಅಣ್ಣ ಗಾಡಿ ತೆಗಲಿ ಅಂತ ಕಾಯ್ತಾ ಇದ್ದೀನಿ. ಅಣ್ಣ ಏನೋ ಬೇರೆ ಏನೋ ತಗೋ ಅಂತಾನು ಅವಾಗಲಿಂದ. ಸೊ ಅದು ತೋರ್ಸೋಕ್ಕಾಗಲ್ಲ ನಾನು, ಅದಕ್ಕೆ ಇವಾಗ ಬನ್ನಿ ಗೈಸ್, ಮನೆಗೆ ಹೋದ್ಮೇಲೆ ಸಿಗ್ತೀನಿ ನಾನು. ಹೋಗಮ್ಮ. ಸೊ ಗೈಸ್ ನಮ್ಮ ಪೊಲಾಡ್ ಹೋಗ್ತಾವ್ನು ಇಲ್ಲಿಂದ. ಸೊ ಬಾಯ್ ಮಾಡಿಬಿಡೋದು ಅವನಿಗೆ. ಬೈ ಪೊಲಾಡ್, ಸಿ ಯು, ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಸರಿ ಆಯ್ತು, ಹುಷಾರು, ಬಾಯ್. ಗೈಸ್ ಊಟ ಎಲ್ಲ ಮಾಡಿ ಎಡಿಟಿಂಗ್ ಇತ್ತು ಅಂತ ಎಡಿಟ್ ಮಾಡ್ತಾ ಕೂತಿದ್ದೆ. ಟೈಮ್ ಅರೌಂಡ್ ಬಂದು 1 o'clock ಆಗಿದೆ. ಸೊ ಇನ್ನು ಎಡಿಟಿಂಗ್ ಮುಗ್ದಿಲ್ಲ, ಎಡಿಟಿಂಗ್ ಎಲ್ಲ ಮುಗಿಸ್ಬೇಕು. ಒಂದು ರೀಲ್ ಎಡಿಟ್ ಮಾಡೋದಿದೆ, ಅದಾದಮೇಲೆ ಬ್ಲಾಗ್ ಎಡಿಟ್ ಮಾಡೋದಿದೆ. ಸೊ ಎಡಿಟಿಂಗ್ ಮುಗಿಸ್ಬೇಕು. ಮತ್ತು ಇನ್ನೊಂದು ಏನಂದರೆ ಗೈಸ್, ಇವತ್ತು ನೋಡಿದ್ರಿ ನಾನು ನನ್ನ ಫ್ರೆಂಡ್ ಪೊಲಾಡ್ಗೆ ಡ್ರೆಸ್ ಕೊಟ್ಟಿದ್ದು, ಅದಾದಮೇಲೆ ಅವನ ಎಕ್ಸೈಟ್ಮೆಂಟ್ ಎಲ್ಲ ನೋಡಿದ್ರಿ. ನನಗೂ ಒಂಥರ ತುಂಬ ಖುಷಿ ಆಯಿತು. ನಮ್ಮ ಜೊತೆಲಿರೋರನ್ನ ನಾವು ಖುಷಿಯಾಗಿ ಇಟ್ಕೊಂಡ್ರೆ ಆ ಖುಷಿ ನೋಡೋಕ್ಕೆ ಒಂಥರ ಚೆಂದ ಅಂತಾರಲ್ಲ, ಆ ಥರ ನಾನು ಅನಿಸ್ತಾ. ಅದಾದಮೇಲೆ ಸುಮ್ಮನೆ ಬೇಡದಿರೋ ಖರ್ಚುಗಳು ತುಂಬ ಮಾಡಿಬಿಟ್ಟಿದ್ದೀನಿ ಲೈಫಲ್ಲೇ, ಬೇಡದಿರೋ ಜನಕ್ಕೆ. ಸೊ ನಮ್ಮ ಅಕ್ಕಪಕ್ಕ, ನಮ್ಮ ಸುತ್ತ ಇರೋ ನಮ್ಮ ಮನೆಯವರು, ನಮ್ಮ ಫ್ರೆಂಡ್ಸ್ನ ಇನ್ನು ಇರೋಷ್ಟು ಅಂದರೆ ಇನ್ಮೇಲೆ ತುಂಬ ಅವ್ರನ್ನ ಖುಷಿಯಾಗಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅವ್ರು ಅಂದರೆ ಎಲ್ಲರದ್ದು ಸ್ಪೆಷಲ್ ಡೇ ಅಂತ ಬರೋದೇ ಬರ್ಡೇ. ಆ ಬರ್ಡೇ ದಿನ ಅವ್ರಿಗೊಂದು ಸರ್ಪ್ರೈಸ್ ನಮ್ಮ ಕೈಯಲ್ಲಾದಷ್ಟು ನಾವು ಕೊಟ್ಟಾಗ ಅದು ಅವ್ರಿಗೆ ಎಷ್ಟು ಖುಷಿ ಕೊಡುತ್ತೋ ಗೊತ್ತಿಲ್ಲ. ಬಟ್ ಆ ಪ್ರೆಸೆಂಟ್ ಮೂಮೆಂಟ್ ಅವ್ರ ಫೇಸಲ್ಲಿ ಒಂದು ರಿಯಾಕ್ಷನ್ ಇರುತ್ತಲ್ಲ, ಅದು ನೋಡಿದಾಗ ನಮಗಂತೂ ತುಂಬ ಖುಷಿ ಸಿಗುತ್ತೆ. ಅದಕ್ಕೆ ನಾನು ಪ್ಲ್ಯಾನ್ ಮಾಡಿ, ಅಂದರೆ ನಾನು ಫಿಕ್ಸ್ ಆದೆ ಅವಾಗ. ಅವ್ನ ಖುಷಿ ನೋಡಿದ್ಮೇಲೆ ನನಗೊಂಥರ ಏನೋ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಿಲ್ಲ ನನಗೆ. ಸೊ ಇನ್ಮೇಲೆ ನನ್ನ ಸರ್ಕಲಲ್ಲೇ, ಅಂದರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ, ಇಲ್ಲ ನನ್ನ ಫ್ರೆಂಡ್ ಸರ್ಕಲ್ ಆಗಿರಲಿ, ನನ್ನ ಕ್ಲೋಸೆಸ್ಟ್, ನನಗೆ ತುಂಬ ಯಾರು ಹತ್ತಿರ ಇರ್ತಾರೋ ಅವ್ರಿಗೆ ಆದಷ್ಟು ಅವ್ರ ಬರ್ಡೇ ದಿನ ನನಗೇನು ಖುಷಿ, ನನ್ನ ಮನ್ಸಿಗೆ ಏನು ಖುಷಿ ಸಿಗುತ್ತೋ ಅಂಥದನ್ನ ತೊಗೊಂಡೋಗಿ ಅವ್ರು ಕೊಟ್ಬಿಟ್ಟು ಅವ್ರಿಗೊಂದು ಖುಷಿ ಪಡಿಸೋದ ಅಂತ ನೋಡೋಣ. ಹೆಂಗಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಎಲ್ಲ ನೀವೇ ಬ್ಲಾಗಲ್ಲಿ ನೋಡ್ತಾ ಹೋಗ್ತೀರಾ ನೆಕ್ಸ್ಟು. ಆ್ಯಂಡ್ ಗೈಸ್, ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ನಾನು ಮಿಸ್ ಮಾಡ್ಕೊತೀರಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ನೋಡಿ, ಲೈಕ್ ಮಾಡಿ, ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ಬಾಯ್. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ.